ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ಪ್ರಥಮ ಸ್ಥಾನ. ನಿಖಿಲ್ ಮೇಟಿ ಟಾಪರ್. ಈಗಾಗಲೇ ಪಾಸಾದ ಮಹಿಳಾ ಮೀಸಲಾತಿ ಬಿಲ್ ಪುನಃ ತರುವ ಅವಶ್ಯಕತೆ ಏನಿತ್ತು? ಹಂಪನಗೌಡ ಬಾದರ್ಲಿ. ಇಂಗ್ಲಿಷ್ ಭಾಷಾ ನೈಪುಣ್ಯತೆ ವಿದ್ಯಾರ್ಥಿ ಜೀವನದ ಯಶಸ್ವಿನ ಸೋಪಾನ. ಡಾಕ್ಟರ್ ಸೈಯದ್ ಮುಜೀಬ್ ಅಹಮದ್. ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ. ಬಿಸಿಲಿನ ತಾಪವನ್ನು ರಕ್ಷಿಸಿಕೊಳ್ಳಿ. ಹಟ್ಟಿ ಗ್ರಾಮದಲ್ಲಿ ಸಾರ್ವತ್ರಿಕ ಮಕ್ಕಳ ಹೊರವಲಯ ಲಸಿಕೆ ಕಾರ್ಯಕ್ರಮ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ರಾಯಚೂರು ಜಿಲ್ಲೆ 21ನೇ ಸ್ಥಾನ 94.41 ಪಡೆದಿದೆ. ಕಳೆದ ಸಲಕ್ಕಿಂತ ಈ ಸಲ ಮೇಲೇರಿದೆ. ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ಪ್ರಥಮ ಸ್ಥಾನ ಪಡೆದಿದೆ. 5,481 ವಿದ್ಯಾರ್ಥಿಗಳಲ್ಲಿ 5,255 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು 95.87 ಅಂಕ ಪಡೆದಿದೆ. MDM ಫ್ಯೂಚರ್ ಹೈಸ್ಕೂಲ್ನ ನಿಖಿಲ್ ಮೇಟಿ 622 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. 12 ಜನ ತಾಲೂಕಿನ ಟಾಪರ್ ವಿದ್ಯಾರ್ಥಿಗಳ ಪಟ್ಟಿಯನ್ನು BO ಕಚೇರಿ ಬಿಡುಗಡೆ ಮಾಡಿದ್ದು, ಅದರಲ್ಲಿ 7 ಸರ್ಕಾರಿ ಶಾಲೆ ಹಾಗೂ 5 ಅನ್ಏಡೆಡ್ ಶಾಲೆ ವಿದ್ಯಾರ್ಥಿಗಳಿದ್ದಾರೆ. 11 ಜನ ಆಂಗ್ಲ ಮಾಧ್ಯಮದಲ್ಲಿ, ಒಬ್ಬರು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿದ್ದಾರೆ. MDM ಫ್ಯೂಚರ್ ಹೈಸ್ಕೂಲ್ನ ನಿಖಿಲ್ ಮೇಟಿ 622 ಅಂಕ ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ. ಉಮ್ಲೂಟಿ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿ ಶಾಂತಕುಮಾರಿ 618 ಅಂಕ ಪಡೆಯುವ ಮೂಲಕ ತಾಲೂಕಿಗೆ ದ್ವಿತೀಯ ಸ್ಥಾನ. MDM ಫ್ಯೂಚರ್ ಹೈಸ್ಕೂಲ್ ಕೆ ಗಗನ 616 ಅಂಕ ಪಡೆಯುವ ಮೂಲಕ ತಾಲೂಕಿಗೆ ತೃತೀಯ ಸ್ಥಾನ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಸಹನ 615 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 4ನೇ ಸ್ಥಾನ. ವಿದ್ಯಾ ಆಂಗ್ಲ ಮೀಡಿಯಂ ಶಾಲೆ ಮಸ್ಕಿ ರಸ್ತೆಯ ಅಪ್ರಾ ನಿಷಾದ್ 615 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 4ನೇ ಸ್ಥಾನ. ಆದರ್ಶ ವಿದ್ಯಾಲಯ PWD ಕ್ಯಾಂಪ್ ಹರಿಕೃಷ್ಣ 615 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 4ನೇ ಸ್ಥಾನ. ಮುರಾರ್ಜಿ ಶಾಲೆಯ ಜವಳಗೆರೆ ಹಿರಿಸ್ವಾಮಿ 614 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 5ನೇ ಸ್ಥಾನ. MDM ಫ್ಯೂಚರ್ ಹೈಸ್ಕೂಲ್ನ ಚಿರಾಗ್ ಸಾಹುಕಾರ 613 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 6ನೇ ಸ್ಥಾನ. ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಅರಗಿನಮರ ಪುಷ್ಪತಿನಾಥ್ 612, ಚಿರಾಗ್ ಸಾಹುಕಾರ 613 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 7ನೇ ಸ್ಥಾನ. ಸರ್ಕಾರಿ ಪ್ರೌಢಶಾಲೆ ಸಿದ್ದರಾಮಪುರ ಸೃಷ್ಟಿ 611 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 8ನೇ ಸ್ಥಾನ. ಕನ್ನಡ ಮಾಧ್ಯಮದಲ್ಲಿ ಆದರ್ಶ ವಿದ್ಯಾಲಯ PWD ಕ್ಯಾಂಪಿನ ಚಂದ್ರಕಾಂತ್ M 611 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 8ನೇ ಸ್ಥಾನ ಪಡೆದಿದ್ದಾರೆ. ಉಮ್ಲೂಟಿ ಮುರಾರ್ಜಿ ಶಾಲೆಯ ಸೃಷ್ಟಿ 611 ಅಂಕ ಪಡೆಯುವ ಮೂಲಕ ತಾಲೂಕಿಗೆ 8ನೇ ಸ್ಥಾನ ಪಡೆದಿದ್ದಾರೆ. ಎಲ್ಲ ಟಾಪರ್ ವಿದ್ಯಾರ್ಥಿಗಳಿಗೆ ಪ್ರಭಾರಿ BO ಬಸಲಿಂಗಪ್ಪ ಅವರು ಅಭಿನಂದನೆ ಸಲ್ಲಿಸಿದ್ದು, ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಬಂದಿದ್ದಕ್ಕಾಗಿ ಖುಷಿಯಾಗಿದೆ. ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ದೇಶದ ಸಹೋದರರಿಗೆ ಭಾರತೀಯ ಜನತಾ ಪಕ್ಷವೊಂದನ್ನು ಬಿಟ್ಟು ಉಳಿದ ಎಲ್ಲ ಪಕ್ಷಗಳು ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡುತ್ತಿವೆ ಎಂಬ ವಾತಾವರಣವನ್ನು ಸೃಷ್ಟಿ ಮಾಡುವ ಮೂಲಕ ಬಿಜೆಪಿ ಮತ್ತು JDS ಪಕ್ಷಗಳು ಮೋಸ ಮಾಡುತ್ತಿರುವುದು ಖಂಡನೀಯ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಷ್ಟ್ರದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಲೋಕಸಭೆ, ರಾಜ್ಯಸಭೆ ಹಾಗೂ ಇನ್ನಿತರೆ ಸ್ಥಳೀಯ ಚುನಾವಣೆಗಳಿಗೆ ತರಬೇಕು. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಂವಿಧಾನಾತ್ಮಕವಾಗಿ ಈ ಹಿಂದೆ 2023ರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿ ಒಪ್ಪಿಗೆ ಪಡೆದು ರಾಷ್ಟ್ರಪತಿಗಳಿಂದ ಅಂಕಿತವಾಗಿದೆ. ಕಾಂಗ್ರೆಸ್ ಪಕ್ಷವು ಯಾವತ್ತಿಗೂ ಮಹಿಳೆಯರು, ರೈತರು ಹಾಗೂ ಬಡವರ ಪರವಾಗಿದೆ. ಬಿಜೆಪಿ ಮೊದಲಿನಿಂದಲೂ ಮಹಿಳಾ ವಿರೋಧಿ ಧೋರಣೆ ಹೊಂದಿದೆ. ಬಿಜೆಪಿ ಪಕ್ಷಕ್ಕೆ ಮಹಿಳೆಯರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಕ್ಷೇತ್ರ ವಿಂಗಡಣೆ ಕಾರಣ ಬಿಟ್ಟು ತಕ್ಷಣವೇ ಮಹಿಳಾ ಮೀಸಲಾತಿ ಜಾರಿಗೆ ತರಲಿ. ಪ್ರಮುಖವಾಗಿ ಈ ಬಿಲ್ಗೆ ವಿರೋಧ ಕಾರಣ ಡಿಲಿಮಿಟೇಷನ್ ಮತ್ತು ಸೆನ್ಸಸ್. ಈ ಹಿಂದಿನ ಬಿಲ್ನಲ್ಲಿ ಲೆಕ್ಕಾಚಾರದ ಪ್ರಕಾರ 2030ರ ಲೋಕಸಭಾ ಚುನಾವಣೆ ವೇಳೆಗೆ ತರುವ ರೀತಿಯಲ್ಲಿ ಮಂಜೂರು ಮಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ 816, ಅಸೆಂಬ್ಲಿಯಲ್ಲಿ 33 ಸೀಟ್ ಮಾಡಬೇಕೆಂಬ ಉದ್ದೇಶ ನರೇಂದ್ರ ಮೋದಿಯವರ ಸರ್ಕಾರದ್ದಾಗಿದೆ. ಡಿಲಿಮಿಟೇಷನ್ ಮತ್ತು ಬಿಲ್ ಬಗ್ಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ನಿರ್ಧಾರ ಮಾಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದನ್ನೇ ರಾಜಕೀಯವಾಗಿ ಬಂಡವಾಳ ಮಾಡಿಕೊಂಡು ಬಿಜೆಪಿ ಮತ್ತು JDS ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಮಹಿಳೆಯರ ಬಗ್ಗೆ ಗೌರವವಿದ್ದರೆ ಈ ಹಿಂದೆ ಪಾಸ್ ಮಾಡಿದ ಬಿಲ್ಲನ್ನು ಯಥಾವತ್ತಾಗಿ ಮಾಡಲಿ. ಯಾರು ಕೂಡ ತಕರಾರು ಮಾಡುವುದಿಲ್ಲ. ತಮ್ಮ ಅನುಕೂಲಕ್ಕಾಗಿ ಬಿಲ್ ಸೇರಿಸಿರುವುದು ಇದು ಖಂಡನಾರ್ಹವಾದುದು. ಮಹಿಳೆಯರಿಗೆ ಸಮಾನತೆ ನೀಡುವ ನಿಟ್ಟಿನಲ್ಲಿ 33% ಮೀಸಲಾತಿ ನೀಡುತ್ತೇವೆ ಎನ್ನುವುದು ರಾಜಕೀಯ ಹುನ್ನಾರವಾಗಿದೆ. ಈಗಾಗಲೇ 2023ರಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿರುವ ಎಲ್ಲ ಪಕ್ಷಗಳು ಒಪ್ಪಿಗೆ ಸೂಚಿಸಿದ ಮಹಿಳಾ ಮೀಸಲಾತಿ ಕಾನೂನು ಜಾರಿಗೆ ತರುವುದನ್ನು ಬಿಟ್ಟು ಇಂದು ಕ್ಷೇತ್ರ ಪುನರ್ ವಿಂಗಡಣೆ ಎಂಬ ಅಸ್ತ್ರವನ್ನು ಮಹಿಳಾ ಮಸೂದೆ ಮೀಸಲಾತಿಯಲ್ಲಿ ಬಳಸಲಾಗುತ್ತದೆ. ಇದನ್ನು ಕೂಡಲೇ ಹಿಂಪಡೆಯಬೇಕು ಎಂದರು.
ಈ ಸಂದರ್ಭದಲ್ಲಿ ಕಾಜಿ ಮಲ್ಲಿಕ್, ಲಿಂಗಪ್ಪ ಧಡೆಸೂಗೂರ್, ಅನಿಲ್ ಕುಮಾರ್ ವೈ, ಶ್ರೀದೇವಿ ಶ್ರೀನಿವಾಸ್, ಮಂಜುಳಾ ಪ್ರಭುರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ಆ ನೆಪದ ಮೇಲೆ ಈ 2 ಬಿಲ್ಗಳನ್ನು ಅಪ್ರೂವಲ್ ಮಾಡ್ಸಕ್ಕೆ ಪ್ರಯತ್ನವನ್ನು ಮಾಡಿ ದೇಶದ ಸಹೋದರಿಯರಿಗೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಉಳಿದ ಎಲ್ಲ ಪಕ್ಷಗಳು ಈ ಬಿಲ್ಲಿಗೆ ವಿರೋಧ ಮಾಡ್ತವೆ ಎಂಬ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಾಡ್ತಾ ಇರೋದು ಖಂಡನೀಯವಾದಂಥ ಒಂದು ವಿಚಾರ. ಇಲ್ಲಿ ಪ್ರಮುಖವಾಗಿ ಈ ಬಿಲ್ಲಿಗೆ ವಿರೋಧ ಮಾಡಬೇಕಾದ್ರೆ ಡಿಲಿಮಿಟೇಷನ್ ಮತ್ತು ಸೆನ್ಸಸ್, ಈಗ ಅದರಲ್ಲಿ ಹಿಂದಿನ ಬಿಲ್ಲಿನಲ್ಲಿ ಕ್ಲಿಯರ್ ಆಗಿ ಮಾತುಕತೆಯಾಗಿ ಎಲ್ಲ ಆಗಿ 2000 ಯಾಕಂದರೆ ಈಗ ಸೆನ್ಸಸ್ ಮುಗಿದ್ರೆ ಅದರ ಫಿಗರ್ ಬರೋದು 2029ಗೆ, ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋದು 2030ಕ್ಕೆ. 2030 ಪಾರ್ಲಿಮೆಂಟಿನ ಲೋಕಸಭಾ ಚುನಾವಣೆಗೆ ಆ ಬಿಲ್ಲನ್ನು ತರತಕ್ಕಂಥ ರೀತಿಯಲ್ಲಿ ಅದನ್ನು ಮಂಜೂರಿ ಆಯ್ಕೆಯನ್ನು ಪಡೆದಿರ್ತಕ್ಕಂಥದ್ದು ಹಿಂದಿನ ಅವಧಿಯಲ್ಲಿ. ಈಗೇನು ಮಾಡಿದ್ದಾರೆ, ಪ್ರಿಪೇಮೆಂಟ್ ಮಾಡಿಕೊಂಡು ಹಳೆ ಸೆನ್ಸಸ್ಸಿನ ಪ್ರಕಾರ 816 ಸೀಟುಗಳನ್ನು ಪಾರ್ಲಿಮೆಂಟ್ನಲ್ಲಿ 33% ಸೀಟುಗಳನ್ನು ಅಸೆಂಬ್ಲಿಗಳಲ್ಲಿ ಮಾಡಬೇಕು ಒಂದು ಉದ್ದೇಶ ಇಟ್ಕೊಂಡು ಡಿಲಿಮಿಟೇಷನ್ ಇಟ್ಕೊಂಡು ಹೊರಟಿದ್ದಾರೆ. ಇದಕ್ಕೆ ಡಿಲಿಮಿಟೇಷನು ಮತ್ತು ಇದ್ರ ಬಿಲ್ಲಿನ ವಿರುದ್ಧ ಇವತ್ತು ಕಾಂಗ್ರೆಸ್ನವರು ನಿರ್ಧಾರ ತೆಗೆದುಕೊಂಡು ಬೇರೆ ಪಕ್ಷದ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡು ಆ ಬಿಲ್ಲನ್ನು ವಿರೋಧ ಮಾಡಿ ಪಾರ್ಲಿಮೆಂಟ್ನಲ್ಲಿ ಫೇಲ್ಯೂರ್ ಆಗಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದನ್ನೇ ಒಂದು ರಾಜಕೀಯ ಗಾಳವನ್ನಾಗಿ ಮಾಡಿಕೊಂಡು ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ಯಶಸ್ವಿಗೆ ಇಂಗ್ಲಿಷ್ ಭಾಷೆ ದಾರಿದೀಪವಾಗುತ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಇಂಗ್ಲಿಷ್ ಕಲಿಕೆಗೆ ಲಭ್ಯ ಇರುವ ವಿಫುಲ ಅವಕಾಶಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿ ಗಿಟ್ಟಿಸಿಕೊಂಡು ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ಮಾನವೀಯ ಬಾಷಿಮಿಯಾ ಸಾಹುಕಾರ್ ಸರ್ಕಾರಿ ಪ್ರಾಥಮಿಕ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸೈಯದ್ ಮುಜೀಬ್ ಅಹಮದ್ ಅಭಿಪ್ರಾಯಪಟ್ಟರು. ಅವರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ IQAC ಘಟಕ ಹಾಗೂ ಇಂಗ್ಲಿಷ್ ಅಧ್ಯಯನ ವಿಭಾಗದ ವತಿಯಿಂದ ಜರುಗಿದ ಅಂತಾರಾಷ್ಟ್ರೀಯ ಇಂಗ್ಲಿಷ್ ಭಾಷಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಇಂಗ್ಲಿಷ್ ಈಗ ವಿದೇಶಿಯರ ಭಾಷೆಯಾಗಿ ಉಳಿಯದೆ ದೇಶಿ ಸತ್ವವನ್ನು ಹೀರಿಕೊಂಡು ಸ್ಥಳೀಯ ಭಾಷೆಯಾಗಿ ರೂಪಾಂತರಗೊಂಡಿದೆ. ದಿನನಿತ್ಯ ಜೀವನದಲ್ಲಿ ನಮ್ಮ ಗರಿವಿಲ್ಲದೆ ಇಂಗ್ಲಿಷ್ ಬಳಸುವ ಹಲವು ಸನ್ನಿವೇಶಗಳಿಗೆ ನಾವು ಸಾಕ್ಷಿಯಾಗುತ್ತೇವೆ ಎಂದು ತಿಳಿಸಿ, ಹಲವು ಸುಲಭವಾದ ತಂತ್ರಗಳಿಂದ ಇಂಗ್ಲಿಷನ್ನು ಹೇಗೆ ಕರಗತ ಮಾಡಿಕೊಳ್ಳಬಹುದಾಗಿದೆ ಎಂದು ವಿವರಿಸಿದರು. ವಿದ್ಯಾರ್ಥಿನಿ ಶ್ರೀಜಾ ತಯಾರಿಸಿದ ಶೇಕ್ಸ್ಪಿಯರ್ನ ಭಾವಚಿತ್ರದ ಪೆನ್ಸಿಲ್ ಕಲಾಕೃತಿಯನ್ನು ಅನಾವರಣಗೊಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಖಾದರ್ ಭಾಷಾ ಮಾತನಾಡಿ, ಇಂಗ್ಲಿಷ್ ಭಾಷಾ ಕೇವಲ ಭಾಷೆಯಾಗಿ ನಮಗೆ ಮುಖ್ಯವಾಗದೆ ನಮ್ಮ ಯೋಚನಾ ಲಹರಿಯನ್ನು ಬದಲಿಸಿದ ಮತ್ತು ಆಧುನಿಕ ಜಗತ್ತಿಗೆ ನಮ್ಮನ್ನು ಪರಿಚಯಿಸಿದ ಅವಕಾಶಗಳ ಏಣಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಂಗ್ಲಿಷ್ ಭಾಷೆ ಹೇಗೆ ನಮ್ಮ ಜೀವನದ ಎಲ್ಲ ಸ್ತರಗಳಲ್ಲಿ ಹಾಸುಹೊಕ್ಕಾಗಿದೆ ಎಂದು ಮಾರ್ಮಿಕವಾಗಿ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಚನ್ನಬಸವ ಮಾತನಾಡಿ, ಕಾರ್ಯಕ್ರಮದ ಔಚಿತ್ಯವನ್ನು ವಿವರಿಸಿ ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯಕ್ಕೆ ವಿಲಿಯಂ ಶೇಕ್ಸ್ಪಿಯರ್ನ ಕೊಡುಗೆಗಳನ್ನು ಸ್ಮರಿಸಿದರು. ಉಪನ್ಯಾಸಕ ತಿಮ್ಮಯ್ಯ ಉನ್ನತ ಶಿಕ್ಷಣದಲ್ಲಿ ಇಂಗ್ಲಿಷ್ನ ಪಾತ್ರ ವಿವರಿಸಿದರು. ವಿದ್ಯಾರ್ಥಿ ಸಂತೋಷ್ ಶೇಕ್ಸ್ಪಿಯರ್ನ ಜೀವನದ ಸಾಧನೆಗಳನ್ನು ಸಾಧ್ಯಾಂತವಾಗಿ ಪ್ರಸ್ತುತಪಡಿಸಿದರು. ವಿದ್ಯಾರ್ಥಿಗಳಾದ ಶಿವರಾಜ್, ಸುನೀತಾ, ಸಾಹಿನ್, ವಿದ್ಯಾಶ್ರೀ, ಅನಿತಾ ಶೇಕ್ಸ್ಪಿಯರ್ನ ಸಾಹಿತ್ಯದ ವಿವಿಧ ಆಯಾಮಗಳನ್ನು ಕುರಿತು ಮಾತನಾಡಿದರು. ಇದೇ ವೇಳೆ ಸಹ ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟರಮಣ, ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ದೇವಿದಾಸ್, ರಾಜೇಶ್, ಮೌಲಸಾಬ್, ಅನುಮೇಶ್, ಗಂಗಾಬಾಯಿ ಹಾಗೂ ಉಪನ್ಯಾಸಕರಾದ ಮಹದೇವ್, ನರಸಣ್ಣ, ನಾಗರಾಜ್, ರಾಕೇಶ್, ನೀಲಕಂಠಪ್ಪ, ಬಸವರಾಜ್, ಪ್ರವೀಣ್ ಕುಮಾರ್, ಕಚೇರಿ ಅಧೀಕ್ಷಕ ಗೋಪಾಲಕೃಷ್ಣ, ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಹಿಂದೆ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ
ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ, ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ನಗರದ ಹೊರವಲಯದ ವಿದ್ಯಾ ಪಬ್ಲಿಕ್ ಶಾಲೆ SLCC ವಿದ್ಯಾರ್ಥಿಗಳು ಒಟ್ಟು 29 ಜನ ಪರೀಕ್ಷೆ ಬರೆದಿದ್ದು, ಆ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗಿ 100% ಫಲಿತಾಂಶ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ನರೇಂದ್ರ ವೈ ತಿಳಿಸಿದ್ದಾರೆ. ಕುಮಾರಿ ಹಫ್ರಾನ್ ನಿಷಾದ್ ತಂದೆ ಗಫೂರ್ ಸಾಬ್ 625ಕ್ಕೆ 615 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನ. ಎರಡನೇ ಸ್ಥಾನದಲ್ಲಿ ಕುಮಾರಿ ಸಿದ್ದಮ್ಮ ತಂದೆ ಹನುಮಂತ 625ಕ್ಕೆ 607. ಮೂರನೇ ಸ್ಥಾನದಲ್ಲಿ ಕುಮಾರಿ ಶ್ರೀದೇವಿ ತಂದೆ ಶಂಕರಗೌಡ ಕಲ್ಲೂರು 625ಕ್ಕೆ 604 ಅಂಕಗಳನ್ನು ಪಡೆದು ವಿದ್ಯಾ ಪಬ್ಲಿಕ್ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಒಟ್ಟು 29 ವಿದ್ಯಾರ್ಥಿಗಳಲ್ಲಿ 13 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 13 ವಿದ್ಯಾರ್ಥಿಗಳು ಪ್ರಥಮ ಮತ್ತು ಇತರೆ 3 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳ ಈ ಗಣನೀಯ ಸಾಧನೆಗೆ ಸಂಸ್ಥೆಯ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯಿನಿ ಶ್ರೀಲಕ್ಷ್ಮಿ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ. ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಹಿರಿಯ ನಾಗರಿಕರಿಗೂ, ಗರ್ಭಿಣಿಯರಿಗೂ ಹಾಗೂ ತಾಯಂದಿರಿಗೆ ಬಿಸಿಲಿನ ತಾಪಮಾನದಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದರ ಕುರಿತು ಮಾಹಿತಿ ನೀಡಲಾಯಿತು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ರಾಜ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಧಿನಗರ ಇವರ ವ್ಯಾಪ್ತಿಗೆ ಬರುವ ಹಟ್ಟಿ ಗ್ರಾಮದಲ್ಲಿ ಗರ್ಭಿಣಿಯರು ಮತ್ತು ತಾಯಂದಿರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅನಾರೋಗ್ಯ ಪೀಡಿತರು ಮತ್ತು ಹೆಚ್ಚೆಚ್ಚು ಔಷಧಿ ಸೇವಿಸುವವರು ಬಿಸಿಲಿನಲ್ಲಿ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು. ಹೆಚ್ಚುತ್ತಿರುವ ತಾಪಕ್ಕೆ ಹೊಂದಿಕೊಳ್ಳಲು ಮತ್ತು ಬಿಸಿಲಿನಿಂದ ತಪ್ಪಿಸುವ ತಂಪಾದ ಕುಡಿಯುವ ನೀರು ಮತ್ತು ನೆರಳಿನ ಸ್ಥಳ ಅಥವಾ ತಂಪಾದ ಕೋಣೆಗಳನ್ನು ಒದಗಿಸುವುದು. ನಿಮ್ಮ ಪ್ರದೇಶದ ತೀವ್ರ ಶಾಖ ಅಥವಾ ಉಷ್ಣತೆಯ ಮುನ್ಸೂಚನೆಗಳಿಗೆ ಗಮನ ಕೊಡಬೇಕು. ಶರೀರದಲ್ಲಿ ತಾಪಮಾನ ಹೆಚ್ಚು ಅಥವಾ ಪ್ರಜ್ಞಾಹೀನ ಆಗುವವರು ಮತ್ತು ಗೊಂದಲಕ್ಕೀಡಾಗುವವರು ಹಾಗೂ ಬೆವರುವಿಕೆ ಇಲ್ಲದಿರುವವರು ಕಂಡುಬಂದರೆ ತಕ್ಷಣವೇ ಹತ್ತಿರದ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಅಥವಾ ತಕ್ಷಣವೇ 108 ಅಥವಾ 102ಕ್ಕೆ ಕರೆ ಮಾಡಿ ಚಿಕಿತ್ಸೆಯನ್ನು ಪಡೆಯತಕ್ಕದ್ದು. ಶೀಘ್ರವಾಗಿ ತಂಪು ಮಾಡಲು ಮತ್ತು ಪ್ರಥಮ ಚಿಕಿತ್ಸೆಗಾಗಿ ವ್ಯವಸ್ಥೆ ಮಾಡಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಹೆಚ್ಚಿನ ಶ್ರಮ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾಡಿ. ಕೆಲಸದ ವೇಗವನ್ನು ಕಡಿಮೆ ಮಾಡಿ ಉದ್ಯೋಗಗಳ ಮಧ್ಯೆ ಕೆಲಸವನ್ನು ಹಂಚಿಕೊಳ್ಳುವಂಥದ್ದು. ಹೊರಾಂಗಣದ ಕೆಲಸ ಸಮಯದಲ್ಲಿ ವಿಶ್ರಾಂತಿ ಸಮಯವನ್ನು ಹೆಚ್ಚಿಸಿ. ಪ್ರತಿಯೊಂದು ಗಂಟೆಗೆ ಕೆಲಸದ ನಂತರ ಕನಿಷ್ಠ 5 ನಿಮಿಷ ವಿಶ್ರಾಂತಿ ಪಡೆಯಿರಿ. 30 ನಿಮಿಷಗಳ ಕಾಲ ತಂಪಾದ ವಾತಾವರಣದಲ್ಲಿ ವಿಶ್ರಾಂತಿ ಮಾಡಿ. ನಿಮ್ಮ ಉಷ್ಣತೆಯೂ ಕಡಿಮೆಯಾದರೆ ನಿಮಗೆ ಉತ್ತಮ. ನಿರ್ಜಲೀಕರಣವನ್ನು ತಡೆಗಟ್ಟಲು ಉತ್ತಮ ಮಾರ್ಗ ಎಂದರೆ ನೀವು ಬಾಯಾರಿಕೆಯಾಗುವ ಮೊದಲು ನೀರು ಕುಡಿಯುವುದು. ಹೆಚ್ಚಾಗಿ ತಾಪದ ಒತ್ತಡದಿಂದ ಆಗುತ್ತದೆ. ತಲೆನೋವು, ಬಳಲಿಕೆ, ಹೆಚ್ಚಾದ ದೇಹದ ಉಷ್ಣತೆ, ಹೆಚ್ಚಾದ ಬೆವರು, ಉಸಿರಾಟದ ತೊಂದರೆ. ನೀವು ಶಾಖದ ಒತ್ತಡ ಲಕ್ಷಣಗಳನ್ನು ಹೊಂದಿದ್ದರೆ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು. ತಂಪಾಗಿರಿ, ಸುರಕ್ಷಿತವಾಗಿರಿ. ಬಿಸಿಲಿನ ಬೇಗೆಯನ್ನು ನೀಗಿಸಲು ಅತಿ ಹೆಚ್ಚು ಬಿಸಿಲಿರುವ ಸಮಯದಲ್ಲಿ ಮಧ್ಯಾಹ್ನದ ಅಡುಗೆ ಮಾಡಬೇಡಿ. ಒಂದು ವೇಳೆ ಅಡುಗೆ ಮಾಡಿದರೆ ಅಡುಗೆ ಕೋಣೆ ಕಿಟಕಿ ಮತ್ತು ಬಾಗಿಲನ್ನು ತೆರೆದಿಟ್ಟು ವಾತಾವರಣ ಅನುಕೂಲವಾಗುವಂತೆ ಕೋಣೆಯಲ್ಲಿ ಗಾಳಿ ಬರುವಂತೆ ನೋಡಿಕೊಳ್ಳಿ. ಅತಿ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರವನ್ನೇ ಸೇವಿಸಿ. ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಗಮನವಿರಲಿ. ಬಿಸಿಲಿನ ಶಾಖದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ಇಸ್ಮಾಯಿಲ್ BPHCO, ಆಶಾ ಕಾರ್ಯಕರ್ತೆ ಮಹೇಶ್ವರಿ, ಗರ್ಭಿಣಿ ತಾಯಂದಿರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಪಟೇಲ್ ಬಾಡಿಯ ಪಂಪನಗೌಡ ಮೇಟಿಯವರ ಪುತ್ರರಾದ ನಿಖಿಲ್ ಮೇಟಿ ಸಿಂಧನೂರು ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದು 625ಕ್ಕೆ 622 99.5 ಪಡೆದು ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಶಾಸಕರಾದ ಹಂಪನಗೌಡ ಬಾದಲಿ ಅವರು ವಿದ್ಯಾರ್ಥಿಯನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಇಂದು ಶಾಸಕರ ನಿವಾಸಕ್ಕೆ ಭೇಟಿ ನೀಡಿದ ಪಂಪನಗೌಡ ಮೇಟಿ ಹಾಗೂ ನಿಖಿಲ್ ಮೇಟಿ ಅವರನ್ನು ಖುಷಿಯಿಂದ ಸ್ವಾಗತಿಸಿದ ಶಾಸಕರು ವಿದ್ಯಾರ್ಥಿಗೆ ಸನ್ಮಾನಿಸಿ ಮುಂದಿನ ವಿದ್ಯಾಭ್ಯಾಸ ಜೀವನ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸುಡ ಅಧ್ಯಕ್ಷರಾದ ಬಾಬುಗೌಡ ಬಾದಲಿ ವಿದ್ಯಾರ್ಥಿ ಸಾಧನೆಗೆ ಮೆಚ್ಚಿ ಶುಭ ಹಾರೈಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.
ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ AC ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 AC ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್, ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ.